ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನನ್ನ ಅಡಿಕೆ ತೋಟದ ಒಳಗಡೆ ಒಂದು ಹಣ್ಣಿನ ಗಿಡ ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ನೋಡಿ. ತುಂಬ ಜನರಿಗೆ ಇದು ಹಣ್ಣಿನ ಗಿಡ ಅಂತ ಅಂದ್ಕೊಂಡಿರಬಹುದು, ಆದರೆ ಇದು ಹಣ್ಣಿನ ಗಿಡ ಅಲ್ಲ ಸ್ನೇಹಿತರೆ, ಇದು ದುಡ್ಡಿನ ಗಿಡ. ಹೌದು ಸ್ನೇಹಿತರೆ, ದುಡ್ಡಿನ ಗಿಡ. ಯಾಕಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಅಡಿಕೆಯಲ್ಲಿ ಹೇಗೆ ನಮಗೆ ಬೇಕಾದಷ್ಟು ದುಡ್ಡು ಸಿಗ್ತದ, ಅದೇ ರೀತಿ ಈ ಗಿಡದ ಕಾಯಿಗಳಿಂದಲೂ ನಮಗೆ ಬೇಕಾದಷ್ಟು ದುಡ್ಡು ಸಿಗ್ತದೆ. ಆದರೆ ನಾವು ತೋಟದ ಒಳಗಡೆ ನೆಡುವಂಥ ಕೆಲಸ ಮಾಡಬೇಕಷ್ಟೇ ಸ್ನೇಹಿತರೆ. ಇದರ ಹೆಸರು ಜಾಯಿಕಾಯಿ. ತುಂಬ ಜನರಿಗೆ ಗೊತ್ತಿದೆ, ಅಷ್ಟೇ ಅಲ್ಲದೆ ಬಹುಪಾಲು ಜನರಿಗೆ ಇದನ್ನು ನಮ್ಮ ಅಡುಗೆಗಳಲ್ಲಿ ಉಪಯೋಗಿಸಿ ಗೊತ್ತಿದೆ ಕೂಡ. ಸ್ನೇಹಿತರೆ, ಈ ಜಾಯಿಕಾಯಿ ಅಂತ ಹೇಳುವುದು ಅಡುಗೆಯಲ್ಲಿ ಪರಿಮಳಕ್ಕಾಗಿ ಉಪಯೋಗಿಸುವಂತಹ ಒಂದು ಸಾಂಬಾರ ಬೆಳೆ. ಈ ಕೇವಲ ಅಡುಗೆಯಲ್ಲಿ ಉಪಯೋಗಿಸಲಿಕ್ಕೆ ಮಾತ್ರ ಅಲ್ಲ ಸ್ನೇಹಿತರೆ, ಔಷಧಿಯ ವಿಷಯದಲ್ಲಿ ಕೂಡ ಒಂದು ದೊಡ್ಡ ಹೆಸರಿದೆ. ಅಂದರೆ ಔಷಧೀಯ ಗುಣ ಕೂಡ ಈ ಕಾಯಿಗಳಲ್ಲಿದೆ. ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಮಾಡುವ ವಿಷಯನೇ ಗೊತ್ತಿಲ್ಲ, ಅಂಥದ್ರಲ್ಲಿ ನಾವು ಜಾಯಿಕಾಯಿಯನ್ನು ನೆಡುವ ವಿಷಯ ಗೊತ್ತಿರ್ತದೆ. ಕೇರಳ ನಂಬರ್ 1ನಲ್ಲಿದೆ. ಅಂದರೆ ಅತಿ ಹೆಚ್ಚಾಗಿ ಕೇರಳೀಯರು ಈ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಈ ಕೃಷಿ ಮಾಡಬೇಕಾದ್ರೆ ಅದಕ್ಕೆ ನೆರಳು ಬೇಕು ಸ್ನೇಹಿತರೆ. ಈ ಗಿಡಕ್ಕೆ ಅಂದರೆ ಬಿಸಿಲು ಆಗೋದಿಲ್ಲ, ಬಿಸಿಲು ಬೇಕು, 50% ನೆರಳೇ ಬೇಕು. ಆದರೆ ನಮ್ಮ ಅಡಿಕೆ ತೋಟದ ಒಳಗಡೆ ಅಂತಹ ವಾತಾವರಣ ಇದೆ ಅಲ್ವಾ, ನಿಮಗೆಲ್ಲ ಗೊತ್ತಿದೆ. ಅಂದರೆ ಬೇಕಾದಷ್ಟು ನೆರಳು ಸಿಕ್ಕೇ ಸಿಗ್ತದೆ. ಹಾಗಾಗಿ ಅಡಿಕೆ ತೋಟದ ಒಳಗಡೆ ಜಾಯಿಕಾಯಿಯಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬರುವಂಥ ಕೃಷಿ ಬೇರೆ ಇಲ್ಲ ಅಂತ ಹೇಳ್ಬೋದು. ನೋಡಿ ಹೇಗಿದೆ, ಕಾಯಿಗಳೆಷ್ಟು ಬಿಟ್ಟಿದೆ ಅಂತ ನೋಡಿ. ಇದು ಸಂಪೂರ್ಣವಾಗಿ ನೈಸರ್ಗಿಕ ವಿಧಾನದಲ್ಲಿ ಬೆಳೆಸಿರುವಂತಹ ಒಂದು ಜಾಯಿಕಾಯಿ ಗಿಡಗಳು. ಅಂದರೆ ಯಾವುದೇ ರೀತಿಯ ಗೊಬ್ಬರವನ್ನು ನಾನಿಲ್ಲಿ ಹಾಕ್ತಾಯಿಲ್ಲ. ಆದರೂ ನೀವು ನೋಡಬಹುದು ಎಷ್ಟು ಕಾಯಿಗಳು ಬಿಟ್ಟಿದೆ ಅಂತ. ಇದಕ್ಕೆ ಗೊಬ್ಬರ ಹಾಕದೆ ನೈಸರ್ಗಿಕ ವಿಧಾನದಿಂದ ಈ ರೀತಿ ಬಂದಿದೆ ಅಥವಾ ಗಿಡದ ತಳಿಗಳಿಂದಲ ಅಂತ ನೋಡಿದಾಗ ಇಲ್ಲಿ ಎರಡು ವಿಷಯ ಕೂಡ ಮುಖ್ಯ ಸ್ನೇಹಿತರೆ. ಅಂದರೆ ಗಿಡದ ಗುಣಮಟ್ಟ, ತಳಿ ಅಂತ ಹೇಳ್ತೇವೆ ನೋಡಿ, ಅದು ಕೂಡ ಮುಖ್ಯ. ಅಷ್ಟೇ ಅಲ್ಲದೆ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಬೇಕಾದಷ್ಟು ಇಲ್ಲಿ ಗೊಬ್ಬರಗಳು ಸೃಷ್ಟಿಯಾದ ಕಾರಣ ಈ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ನಿರಂತರವಾಗಿ ಸಿಗ್ತಾ ಇರುವ ಕಾರಣ ಕಾಯಿಗಳೂ ಬರ್ತಾ ಇದೆ, ಇಳುವರಿಯ ಗುಣಮಟ್ಟ ಕೂಡ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಕಾಯಿಗಳ ಗಾತ್ರ ಕೂಡ ದೊಡ್ಡ ದೊಡ್ಡ ಸೈಜಲ್ಲಿ ಬರ್ತಾಯಿದೆ ಸ್ನೇಹಿತರೆ. ಕೃಷಿಕರು ಕೇಳಿದರು, ಅವರಲ್ಲಿ ಸ್ವಲ್ಪ ಜಾಯಿಕಾಯಿ ನೆಟ್ಟಿದ್ರಂತೆ. ಅವರೇನು ಮಾಡಿದರು ನೋಡಿ, ನಾವು ಯಾವುದೇ ಕೃಷಿ ಮಾಡಬೇಕಾದ್ರೂ ಕಲಿಬೇಕಲ್ವ, ಅವರು ಕಲಿಯದೇ ಈ ಗಿಡವನ್ನು ನೆಟ್ಟಿದ್ದಾರೆ. ಏನು ಮಾಡಿದರು ಇವರು, ಈ ರೀತಿ ಕಾಯಿಗಳು ಬೆಳವಣಿಗೆ ಆದಾಗ ಇದನ್ನು ನಾವು ಕೊಯ್ದು ಬಿಟ್ಟರು ಕಾಯಿಗಳನ್ನು. ಇದು ಹಣ್ಣಾಗಿದೆ ಅಂತ ಇಲ್ಲಿ ನಿಮಗೆ ಕಾಣ್ಬೋದು, ಇದು ಹಳದಿ ಬಣ್ಣದಲ್ಲಿ ಕಾಣ್ತದೆ, ಇದು ಹಣ್ಣಾಗಿದೆ ಅಂತ ಅವರು ತಿಳ್ಕೊಂಡು ಏನು ಮಾಡಿದರು, ಇದನ್ನು ಕೊಯ್ದು ಭಾಗ ಮಾಡಿದಾಗ ಅದರ ಒಳಗಡೆ ಎಳೆಯ ಕಾಯಿ ಇರ್ತದೆ ಸ್ನೇಹಿತರೆ. ಅದು ನಮಗೆ ಮಾರುಕಟ್ಟೆಯಲ್ಲಿ ಯಾವುದೇ ಪ್ರಯೋಜನ ಇಲ್ಲ, ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಇದು ನಾವು ತಿಳಿಬೇಕಾದ್ದೇನಂತ ಹೇಳಿದರೆ, ಕೃಷಿ ಮಾಡೋದು ಮುಖ್ಯ ಅಲ್ಲ, ಕೃಷಿ ಮಾಡಲಿಕ್ಕೆ ಮೊದಲು ಕೃಷಿಗಳ ಬಗ್ಗೆ ನಾವು ತಿಳಿಬೇಕು ಸ್ನೇಹಿತರೆ. ಹಾಗಾದಾಗ ಮಾತ್ರ ನಮಗೆ ಒಂದು ಕೃಷಿಯಲ್ಲಿ ಯಶಸ್ಸು ಖಂಡಿತ ಬರ್ತದೆ. ಇಲ್ಲಿ ತಿಳಿಲಿಕ್ಕೆ ಏನಿದೆ ಜಾಯಿಕಾಯಲ್ಲಿ ಅಂತ ಹೇಳಿದರೆ, ನರ್ಸರಿಗಳಲ್ಲಿ ಗಿಡ ಸಿಗ್ತದೆ, ತಂದು ನೆಡುವುದಲ್ವ, ಅಲ್ಲ ಸ್ನೇಹಿತರೆ. ಗಿಡಗಳ ಬಗ್ಗೆ ತಿಳಿಬೇಕಂತ ಹೇಳಿದರೆ ಇಲ್ಲಿ ಎರಡು ವಿಷಯ ಇದೆ. ಜಾಯಿಕಾಯಿಯ ವಿಶೇಷತೆ ಏನಂತ ಹೇಳಿದರೆ, ಗಂಡು ಮತ್ತು ಹೆಣ್ಣು ಗಿಡಗಳು ಎರಡು ಬೇರೆ ಬೇರೆನೇ ಸ್ನೇಹಿತರೆ. ನಿಮಗೆ ತೋರಿಸ್ತೇನೆ, ಇದರಲ್ಲಿ ಕಾಯಿಗಳಿದೆ, ಕಾಣ್ಬೋದು ನಿಮಗೆ ನೋಡಿ. ಹಾಗೆಯೇ ಈ ಕಡೆ ನೋಡಿ, ಇಲ್ಲಿ ಒಂದು ಗಿಡ ಇದೆ, ಇದರಲ್ಲಿ ಯಾವುದೇ ಕಾಯಿಗಳಿಲ್ಲ ಸ್ನೇಹಿತರೆ. ನೋಡಿ, ಎಲ್ಲಿಯೂ ಕಾಯಿಗಳಿಲ್ಲ. ಅಂದರೆ ಇದು ಗಂಡು ಗಿಡ. ಕೆಲವರಿಗೆ ಅನ್ನಿಸ್ಬೋದು, ಈ ಗಂಡು ಗಿಡ ಯಾಕೆ ನೆಡುವುದು ಅಂತ. ಈ ಗಂಡು ಗಿಡ ಇಲ್ಲದಿದ್ದರೆ ಸ್ನೇಹಿತರೆ ಇದರಲ್ಲಿ ಕಾಯಿಗಳೇ ಬರಲ್ಲ, ಹೆಣ್ಣು ಗಿಡದಲ್ಲಿ. ಯಾಕಂತ ಹೇಳಿದರೆ ಪರಾಗಸ್ಪರ್ಶ ಅಂತ ಹೇಳಿದರೆ ಗಂಡು ಮತ್ತು ಹೆಣ್ಣು ಗಿಡಗಳು ಬೇರೆ ಬೇರೆ ಆದ ಕಾರಣ ಈ ಗಂಡು ಗಿಡದಲ್ಲಿ ಕೇವಲ ಹೂಗಳು ಮಾತ್ರ ಬರ್ತದೆ, ಗಂಡು ಹೂಗಳು ಬರ್ತದೆ. ಈ ಗಂಡು ಹೂವಿನ ಪರಾಗ ಈ ಹೆಣ್ಣು ಗಿಡದ ಹೂವಿನ ಒಳಗಡೆ ಬಿದ್ದರೆ ಮಾತ್ರ ಅದು ಫಲಿತಗೊಂಡು ಮತ್ತೆ ನಮಗೆ ಇಳುವರಿಯಾಗಿ ಬೆಳವಣಿಗೆ ಆಗ್ತದೆ. ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ ಸ್ನೇಹಿತರೆ, ಏನಂತ ಹೇಳಿದರೆ, ಕಸಿ ಕಟ್ಟಿದ ಗಿಡ ಒಳ್ಳೆಯದ ಅಥವಾ ಬೀಜದಿಂದ ಮಾಡಿದ ಗಿಡ ಒಳ್ಳೆಯದ ಅಂತ. ಈ ಕಸಿ ಕಟ್ಟಿದ ಗಿಡದಲ್ಲಿ ನಮಗೆ ಗಂಡು ಮತ್ತು ಹೆಣ್ಣು ಗಿಡಗಳು ಬೇರೆ ಬೇರೆಯಾಗಿಯೇ ಸಿಗ್ತದೆ ನೋಡಿ. ಇದು ಬೆಳವಣಿಗೆ ಆಗ್ತದೆ ಮುಂದೆ, ಇದರಲ್ಲಿ ಒಳಗಡೆ ಕಾಯಿ ಇರ್ತದೆ, ಅದು ಮೊಳಕೆ ಬರ್ತದೆ, ಗಿಡ ಆಗ್ತದೆ. ಆದರೆ ಹೀಗೆ ಬಂದ ಗಿಡದಲ್ಲಿ ಗಂಡು ಗಿಡ ಯಾವುದು ಹೆಣ್ಣು ಗಿಡ ಯಾವುದು ಅಂತ ಗೊತ್ತಾಗೋದಿಲ್ಲ ಸ್ನೇಹಿತರೆ. ನೀವೊಂದು 100 ಗಿಡ ಇಂಥದ್ದು ಗಿಡಗಳನ್ನು ನಾಟಿ ಮಾಡಿದ್ರೂ ಕೂಡ ಅದರಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ಗಂಡು ಗಿಡ ಹುಟ್ಟುತ್ತದೆ ಅಂತ ಹೇಳಲಿಕ್ಕಾಗಲ್ಲ. ಒಂದು 100 ಗಿಡ ನೆಟ್ಟರೆ ಒಂದು ಅಂದಾಜಲ್ಲಿ ಹೇಳೋದಾದರೆ ಒಂದು 50 ಗಂಡು ಗಿಡ ಬರ್ತದೆ, ಒಂದು 50 ಹೆಣ್ಣು ಗಿಡ ಬರ್ತದೆ ಅಂತ ಒಂದು ಲೆಕ್ಕ. ಆದರೆ 50 ಗಂಡು ಗಿಡ ಹುಟ್ಟಿದ ಜಾಗವನ್ನು ನಾವು ಸಾಕಣೆ ಮಾಡಿದ್ದೆಲ್ಲ ವೇಸ್ಟ್ ಆಗ್ತದೆ. ಇದು ಗೊತ್ತಾಗಬೇಕಾದ್ರೆ ಈ ಬೀಜದ ಗಿಡದಲ್ಲಿ ಇಳುವರಿ ಬರುವುದು ತುಂಬ ನಿಧಾನ, ಕಡಿಮೆ ಅಂತ ಹೇಳಿದರೂ 5 ರಿಂದ 6 ವರ್ಷ ಬೇಕು. ಇಷ್ಟು ವರ್ಷ ನಾವು ಸಾಕಿದ್ದು ವ್ಯರ್ಥ ಆಗ್ತದೆ. ಅಂದರೆ ಗಂಡು ಗಿಡಗಳನ್ನು ಕಡಿಲೇಬೇಕು, ಅಷ್ಟು ಜಾಗ ಇಲ್ಲದರೆ ವೇಸ್ಟ್ ಆಗ್ತದೆ. ಆ ರೀತಿ
ಮತ್ತು ನೈಸರ್ಗಿಕವಾಗಿ ಕೃಷಿ ಮಾಡೋದಾದರೆ ಸರಿಯಾಗಿರ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಅದರ ಎಲೆಗಳೆಲ್ಲ ಬಿದ್ದು ಗೊಬ್ಬರ ಆಗ್ತದೆ, ಅದು ಬೇರೆ ವಿಷಯ. ಆದರೆ ನಾವು ವಾಣಿಜ್ಯ ದೃಷ್ಟಿಯಲ್ಲಿ ಹೇಳುವುದಾದರೆ ಗಂಡು ಗಿಡಗಳು ನಮಗೆ ಲಾಭ ಇಲ್ಲ. ಅದು ಪರಾಗಸ್ಪರ್ಶಕ್ಕೆ ಅಂತ ಮಾತ್ರ ನಮ್ಮ ತೋಟದಲ್ಲಿ ಬೇಕು ಹೊರತು ಅದರಿಂದ ಯಾವುದೇ ಹೆಚ್ಚುವರಿ ಲಾಭ ಆಗುವುದಿಲ್ಲ ಸ್ನೇಹಿತರೆ. ಹೀಗಿರುವಾಗ ನರ್ಸರಿಗಳಿಂದ ನಾವು ಹೆಣ್ಣು ಗಿಡ ಮತ್ತು ಗಂಡು ಗಿಡಗಳನ್ನು ಆರಿಸಿ ತಂದರೆ 2.5 3 ವರ್ಷದೊಳಗೆ ನಮಗೆ ಇಳುವರಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ನೋಡಿ, ಈ ಗಿಡಗಳೀಗ 4 ವರ್ಷ ಕಳೆದು 5ನೇ ವರ್ಷದ ಗಿಡಗಳು. ಒಳ್ಳೆಯ ಆರೋಗ್ಯದಲ್ಲಿದೆ. ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವಾಗಲಿ ಯಾವುದೇ ರೀತಿಯ ಸಾವಯವ ಗೊಬ್ಬರವಾಗಲಿ ಇಲ್ಲಿ ಕೊಟ್ಟಿಲ್ಲ. ಆದರೂ ಕೂಡ ಒಳ್ಳೆಯ ಆರೋಗ್ಯದಿಂದ ಇದೆ. ಕೃಷಿಕರಿಗೆ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ಈ ಗಿಡಗಳನ್ನು ನಾಟಿ ಮಾಡೋದು ಅಷ್ಟು ಸುಲಭ ಇಲ್ಲ. ಕಾರಣ ಏನು? ಇದರದ್ದು ಬೆಲೆ. ನರ್ಸರಿಗಳಲ್ಲಿ ವಿಪರೀತ ದರ ಹೇಳ್ತಾರೆ. ಅಂದರೆ ಒಂದು ಸಣ್ಣ ಗಿಡಕ್ಕೆ 400 ರೂಪಾಯಿಯಿಂದ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಬೆಳವಣಿಗೆ ಆದರೆ 600, ಮತ್ತು ಬೆಳವಣಿಗೆ ಆದರೆ 800 ರೂಪಾಯಿ ಒಂದು ಗಿಡಕ್ಕೆ. ಎಲ್ರಿಗೂ ನಾಟಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಸ್ನೇಹಿತರೆ. ಈಗ ನಾವೇನು ಮಾಡಬೇಕು, ವರ್ಷದಿಂದ ವರ್ಷಕ್ಕೆ ಒಂದು 10 ಗಿಡಗಳನ್ನು ಹಾಕ್ತಾ ಬಂದರೆ ನಮ್ಮ ತೋಟದಲ್ಲೂ ಜಾಯಿಕಾಯಿ ಗಿಡಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಆಗ್ತದೆ. ಒಮ್ಮೆಲೆ ನಾವು ಸಾಲ ಸೋಲ ಮಾಡಿ ಕೃಷಿ ಮಾಡೋದಕ್ಕಿಂತ ವರ್ಷದಿಂದ ವರ್ಷಕ್ಕೆ ಒಂದು 10 ಗಿಡಗಳನ್ನು ಹಾಕ್ತಾ ಬಂದರೆ ಏನೂ ಸಮಸ್ಯೆ ಇಲ್ಲ. ಇನ್ನು ನೀರಾವರಿ ವಿಷಯಕ್ಕೆ ಬರುವುದಾದರೆ, ಅಡಿಕೆ ತೋಟದ ಒಳಗಡೆ ನಾವು ಯಾವುದೇ ಕಾರಣಕ್ಕೂ ಡ್ರಿಪ್ ವ್ಯವಸ್ಥೆ ಮಾಡಬಾರ್ದು. ಇದರಿಂದ ನಮ್ಮ ತೋಟ ಉದ್ಧಾರ ಆಗುವುದಿಲ್ಲ. ಯಾಕೆ, ಪ್ರತಿ ಜಾಗದಲ್ಲೂ ನಮ್ಮ ಮಣ್ಣಿನಲ್ಲಿ ತೇವಾಂಶ ಬೇಕು. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯ ಸ್ಪ್ರಿಂಕ್ಲರ್ ಮಾದರಿ ಅತ್ಯುತ್ತಮ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿಂದ ನೀರು ಹಾರುವಾಗ ಎಲ್ಲ ಜಾಗಕ್ಕೂ ಹಾರ್ತದಲ್ವ. ನೋಡಿ, ಮಳೆ ಬಿದ್ದಾಗೆ ಬೀಳುವಂಥ ಒಂದು ವ್ಯವಸ್ಥೆ. ಹೀಗೆ ನೀರನ್ನು ಹಾಕುವಾಗ ಅಡಿಕೆ ಕೃಷಿಗೆ ಅಂತ ನಾವು ನೀರು ಹಾಕ್ತಾ ಇರ್ತೇವೆ ನೋಡಿ, ಅದೇ ನೀರು ಅಷ್ಟೇ ನೀರು. ಅಡಿಕೆಯನ್ನು ನಾವು ಹೇಗೆ ವ್ಯವಸ್ಥಿತವಾಗಿ ನೋಡ್ಕೊಂಡು ಬರ್ತೇವೋ ಅದೇ ರೀತಿ ಜಾಯಿಕಾಯಿ ಗಿಡಕ್ಕೂ ಏನು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ಈ ಜಾಯಿಕಾಯಿ ಗಿಡಕ್ಕೆ ಸದ್ಯಕ್ಕೆ ಯಾವುದೇ ರೋಗದ ಬಾಧೆ ಕೂಡ ನನಗೆ ಕಂಡು ಬಂದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಧೈರ್ಯವಾಗಿ ಈ ಕೃಷಿಯನ್ನು ಮಾಡ್ಬೋದು ಸ್ನೇಹಿತರೆ. ಬೀಜದಿಂದ ಗಿಡ ಮಾಡಿದರೂ ನಾವು ನೈಸರ್ಗಿಕ ಕೃಷಿಯ ದೃಷ್ಟಿಯಿಂದ ಆಲೋಚನೆ ಮಾಡೋದಾದರೆ ಅದರ ಎಲೆಗಳು ಬಿದ್ದು ನಮ್ಮ ತೋಟಕ್ಕೆ ಗೊಬ್ಬರ ಆಗ್ತದೆ. ಹಾಗಾಗಿ ಗಂಡು ಗಿಡ ಹುಟ್ಟಿದ್ರೂ ಕೂಡ ಏನೋ ನಾವು ತಲೆಬಿಸಿ ಮಾಡುವಂಥ ಅಗತ್ಯ ಇಲ್ಲ. ಬೀಜದ ಗಿಡಗಳು ತುಂಬ ಎತ್ತರ ಬೆಳೀತದೆ. ಅಡಿಕೆ ತೋಟದ ಒಳಗಡೆ ನಾಟಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅಂದರೆ ಎಷ್ಟು ವರ್ಷದವರೆಗೆ ಇಳುವರಿ ಬರ್ತದೆ ಅಂತ ಹೇಳಿದರೆ, ಈಗ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಅಡಿಕೆ ಗಿಡಗಳು ಹೆಚ್ಚು ಕಡಿಮೆ 30ರಿಂದ 40 ವರ್ಷ ಇಳುವರಿ ಕೊಡ್ತದೆ ಸ್ನೇಹಿತರೆ, ಗೊತ್ತಿರುವಂಥದ್ದು ಎಲ್ರಿಗೂ. ಆದರೆ ಇಲ್ಲಿ ಜಾಯಿಕಾಯಿಯ ಆಯುಷ್ಯ ಎಷ್ಟು ಗೊತ್ತಾ ನಿಮಗೆ? ತಲೆಬಿಸಿ ಆದಿತ್ತು ಕೇಳಿದರೆ 100 ವರ್ಷ. 100 ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ನಿರಂತರವಾಗಿ ಇಳುವರಿಯನ್ನು ಹೆಚ್ಚೆಚ್ಚು ಕೊಡ್ತಾ ಹೋಗ್ತದೆ. ವರ್ಷದಿಂದ ವರ್ಷಕ್ಕೆ ಇಳುವರಿಯನ್ನು ಹೆಚ್ಚಿಸ್ತಾ ಹೋಗ್ತದೆ. ಹಾಗಾಗಿ ಒಂದು ಗಿಡ ನಾಟಿ ಮಾಡಿದರೂ ನಮಗೆ 5 ವರ್ಷದಲ್ಲಿ ಕೊಡುವ ಇಳುವರಿಗಿಂತ 2ರಷ್ಟು 10 ವರ್ಷದ ಗಿಡ ಕೊಡ್ತದೆ. ಅದರ 2ರಷ್ಟು 20 ವರ್ಷದ ಗಿಡ ಕೊಡ್ತದೆ. ಅದರ 2ರಷ್ಟು 40 ವರ್ಷದ ಗಿಡ ಕೊಡ್ತದೆ. ವಿಪರೀತ ನಮ್ಮ ಇಳುವರಿ ಹೆಚ್ಚಾಗ್ತಾ ಹೋಗ್ತದೆ. ನಮ್ಮ ಹಣಕಾಸಿನ ವ್ಯವಸ್ಥೆ ಕೂಡ ಉತ್ತಮ ಆಗ್ತಾ ಹೋಗ್ತದೆ. ಯಾವುದೇ ಕಾರಣಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಇದಕ್ಕೆ ಬೆಲೆ ಕಡಿತವಾಗುವ ಸಾಧ್ಯತೆ ಇಲ್ಲ. ಇದು ಅತ್ಯುತ್ತಮ ಗುಣಮಟ್ಟದ ಒಂದು ಸಾಂಬಾರ ಬೆಳೆ. ಈಗ ನಮ್ಮ ಕರಿಮೆಣಸಿರ್ಬೋದು, ಏಲಕ್ಕಿ ಇರ್ಬೋದು, ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಗುಣಮಟ್ಟದಲ್ಲೇ ಈ ಜಾಯಿಕಾಯಿಯ ವಿಷಯ ಇದೆ. ಈ ಕಾಯಿಯ ಒಳಗಡೆ 2 ಉತ್ಪನ್ನ ಇದೆ ಸ್ನೇಹಿತರೆ ಮುಖ್ಯವಾಗಿ. ಅಂದರೆ ಪತ್ರೆ ಮತ್ತು ಬೀಜ. ಪತ್ರೆಗೆ 1 kgಗೆ 1,500 ಮಾರ್ಕೆಟ್ ದರ ಇದೆ ಸ್ನೇಹಿತರೆ. ಆದರೆ ಬೀಜಕ್ಕೆ 400 ರೂಪಾಯಿ kgಗಿದೆ. ಒಂದು ಬೆಳವಣಿಗೆ ಆದ ಗಿಡದಲ್ಲಿ 5 ವರ್ಷದ ಗಿಡದಲ್ಲಿ ನಮಗೆ ಹೆಚ್ಚು ಕಡಿಮೆ ಆ ಗಿಡದ ಹಣದ 2ರಷ್ಟು ಇನ್ಕಮ್ ನಮಗೆ ದೊರೆಯುತ್ತದೆ ಕೇವಲ 4ರಿಂದ 5 ವರ್ಷದ ಗಿಡದಲ್ಲಿ. ಹಾಗಾಗಿ ನಾವು ಏನು ದೊಡ್ಡ ತಲೆಬಿಸಿ ಮಾಡುವಂಥ ಅಗತ್ಯ ಇಲ್ಲ. ಹಾಗಂತ ಸಾಲ ಸೋಲ ಮಾಡಿ ನಾವು ಅಡಿಕೆ ತೋಟದ ಒಳಗಡೆ ಇದನ್ನು ನೆಡಬೇಕಂತಲೂ ಅಲ್ಲ. ವರ್ಷದಲ್ಲಿ ಒಂದು 10 ಗಿಡದ ಹಾಗೆ ನೆಡ್ತಾ ಬಂದರೆ ನಮ್ಮ ತೋಟ ಕೂಡ ಒಂದು ನೋಡಲಿಕ್ಕೂ ಸುಂದರ, ಸಂಪದ್ಭರಿತವಾಗಿ ಕಾಣ್ತದೆ. ತೋಟ ಹಸಿರಾಗಿ ಕಾಣ್ತದೆ. ಬಂದವರಿಗೂ ನಮಗೂ ನೋಡಲಿಕ್ಕೂ ಒಂದು ಚಂದ. ಇನ್ನು ಕೆಲವರಿಗೆ ಇರ್ತದೆ ನೋಡಿ, ಅಡಿಕೆ ತೋಟದ ಒಳಗಡೆ ಇಂಥ ಗಿಡಗಳನ್ನು ನೆಟ್ಟರೆ ಗೊಬ್ಬರವನ್ನೆಲ್ಲ ಹೀರ್ತದೆ ಅಂತ. ಅದಕ್ಕೆ ಸಾಕ್ಷಿ ನಾನು ಬೇಕಾದಷ್ಟು ಸಲ ನಮ್ಮ ಇಳುವರಿಯನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇದರಲ್ಲಿ ಈಗಷ್ಟು ಇಳುವರಿ ಮುಗಿದು ಹೋಗಿದೆ. ಆದರೂ ನೋಡಿ ಇಲ್ಲಿ ಜಾಯಿಕಾಯಿ ಗಿಡ ಇದೆ, ಅದರ ಬದಿಯಲ್ಲಿ ಒಂದು ಅಡಿಕೆ ಗಿಡವನ್ನು ತೋರಿಸ್ತೇನೆ ನೋಡಿ. ನಿಮಗೆ ಇಳುವರಿ ನಿಮಗೆ ಕಾಣಬಹುದು ನೋಡಿ. ಹಾಗಾಗಿ ನೀವು ಆ ವಿಷಯದಲ್ಲಿ ಯಾವುದೇ ತಲೆಬಿಸಿ ಮಾಡುವಂಥ ಅಗತ್ಯ ಇಲ್ಲ. ಇಲ್ಲಿ ನೀವು ನೆಡಬೇಕಾದ್ದು ಮುಖ್ಯ. ಅದರ ಎಲೆಗಳಲ್ಲೂ ಕೂಡ ಅತ್ಯುತ್ತಮ ಔಷಧಿ ಗುಣ ಇರ್ತದೆ. ನಿಮ್ಮ ಜಮೀನಿನಲ್ಲಿರುವಂತಹ ಜೀವಿಗಳು, ಅದು ಎರೆಹುಳ ಆಗಲಿ ಗೆದ್ದಲಾಗಲಿ ಯಾವುದೇ ರೀತಿಯ ಜೀವಿಗಳಿರಲಿ, ಅದರ ಆರೋಗ್ಯ ಕೂಡ ಉತ್ತಮ ಆಗ್ತದೆ. ಅದು ಕೂಡ ಒಳ್ಳೆಯ ಆರೋಗ್ಯಯುತವಾಗಿ ಬೆಳೆದು ನಿಮ್ಮ ತೋಟದ ಜಮೀನಿನಲ್ಲಿರುವಂಥ ಗೊಬ್ಬರವನ್ನು ಹೆಚ್ಚಿಸಲಿಕ್ಕೆ ಅದು ಸಹಾಯ ಮಾಡ್ತದೆ. ಆದರೆ ಕೃಷಿಕರು ಈ ವಿಷಯಗಳನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ. ಮೊದಲನೇದಾಗಿ ಕೇವಲ ಅಡಿಕೆ ಗಿಡವನ್ನೇ ನೆಟ್ಟು ತಲೆಬಿಸಿ ಮಾಡಿಕೊಳ್ಳೋದಲ್ಲ. ನಾವು ಬೇರೆ ಬೇರೆ ರೀತಿಯಲ್ಲಿ ಗಿಡ ಕೃಷಿಯನ್ನು ಮಾಡಿ ಅದರಿಂದಲೂ ಲಾಭ ಮಾಡ್ತಾ, ನಮ್ಮ ಮುಖ್ಯ ಕೃಷಿಯಲ್ಲೂ ಲಾಭ ಮಾಡ್ತಾ
ಒಂದು ಖುಷಿಯ ಜೀವನವನ್ನು ನಡೆಸುವುದಷ್ಟೇ ಮುಖ್ಯ. ಅದಕ್ಕಿಂತ ಹೆಚ್ಚಿನದ್ದನ್ನು ನಾವು ಆಲೋಚನೆ ಮಾಡುವ ಅಗತ್ಯ ಇಲ್ಲ. ಕೇವಲ ಕೃಷಿಯಲ್ಲಿ ನೆಡುವುದು ಮಾತ್ರ ನಮ್ಮ ಕೆಲಸ ಆಗಿರಬೇಕು ಹೊರತು ಯಾವುದೇ ರೀತಿಯಲ್ಲಿ ತಲೆಬಿಸಿ ಮಾಡುವಂಥದ್ದು ಕೃಷಿಯಲ್ಲ. ಕೃಷಿಕರಿಗೆ ಅಗತ್ಯನೂ ಇಲ್ಲ. ಕೃಷಿಯಲ್ಲಿ ಯಾವತ್ತೂ ಕೃಷಿಕರು ಸೋಲುವುದಿಲ್ಲ. ಆದರೆ ಸೋಲುವುದು ಯಾರಂತ ಹೇಳಿದರೆ ಅರ್ಧಂಬರ್ಧ ಮಾಹಿತಿ ಅಥವಾ ತಿಳಿಯದವರಷ್ಟೇ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ. ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.